ಈ ದಿನ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ವಾರ್ಡ್ಗಳಿಂದ ಎಲ್ಲ ಮಹಾಜನತೆ ಧರ್ಮಸ್ಥಳಕ್ಕೆ ಶಾಂತಿ ಯಾತ್ರೆಯನ್ನು ಧರ್ಮಯಾತ್ರೆಯನ್ನು ಹೊರಟಿದ್ದಾವೆ. ಏನು ಧರ್ಮಸ್ಥಳ ಮತ್ತು ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಟ್ಕೊಂಡು ಏನು ಅಪಪ್ರಚಾರ ಅವಹೇಳನಕಾರಿ ಮಾತುಗಳನ್ನು ಮಾತಾಡ್ತಿದ್ದಾರೆ, ಅದು ಇಲ್ಲಿಗೆ ನಿಲ್ಲಬೇಕು. ಕಾಂಗ್ರೆಸ್ಸು ಕೂಡ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿವಿಗಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಧರ್ಮಕ್ಷೇತ್ರಗಳ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ. ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಸುಮ್ಮನೆ ಅಪಪ್ರಚಾರಗಳನ್ನು ಮಾಡಿಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸೋದಿಲ್ಲ ಕಾಂಗ್ರೆಸ್ನವರು ಅಂಥೇಳಿ ಅವರ ಪಕ್ಷದ ಸಂಘಟನೆಗೋಸ್ಕರ ಜನಗಳಿಗೆ ಗೊಂದಲಗಳನ್ನು ಮಾಡ್ತಾರೆ. ಆದರೆ ಈ ಧಾರ್ಮಿಕ ಕ್ಷೇತ್ರಗಳ ನಮ್ಮೆಲ್ಲರೂ ನಾವು ಕೂಡ ಧಾರ್ಮಿಕ ಕ್ಷೇತ್ರಗಳ ಭಕ್ತರೇ. ಚಾಮರಾಜ ಕ್ಷೇತ್ರದಿಂದ ಎಲ್ಲ ಕರ್ನಾಟಕದ ಮಹಾಜನತೆ, ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂತಹ ಮಹಾಜನತೆ, ನಮ್ಮ ಸಿದ್ದರಾಮಣ್ಣನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಕೆ ಹರೀಶ್ ಗೌಡರ ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಯಾತ್ರೆಯನ್ನು, ಶಾಂತಿ ಯಾತ್ರೆಯನ್ನು ನಾವೆಲ್ಲ ಕೂಡ ಹೊರಟಿದ್ದೇವೆ. ಧರ್ಮಕ್ಷೇತ್ರಗಳನ್ನು ಉಳಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ. ಹೌದು, ನಾವು ಈ ದಿನ ಬುಧವಾರ ಬೆಳಿಗ್ಗೆ ಇಲ್ಲಿಂದ ಮೈಸೂರು ನಗರದಿಂದ ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸಿ ಅಲ್ಲಿ ವಾಸ್ತವ್ಯವನ್ನು ಮಾಡ್ತೇವೆ. ಬೆಳಿಗ್ಗೆ ಎದ್ದು ಆ ಸ್ವಾಗತ ಕಮಾನು ಧರ್ಮಸ್ಥಳದ ಪ್ರವೇಶ ದ್ವಾರ ಏನಿದೆ ಅಲ್ಲಿಂದ ನಾವು ಶಾಂತಿ ಯಾತ್ರೆಯನ್ನು ಮಾಡಿಕೊಂಡು ಎಲ್ಲ ಜನಗಳು ಕೂಡ ಅಲ್ಲಿ ಬಂದು ಸೇರ್ತಾರೆ. ಸುಮಾರು 3,000 ಜನ ನಮ್ಮ ಚಾಮರಾಜ ಕ್ಷೇತ್ರದಿಂದ ಹೊರಟಿದ್ದಾರೆ. ಅಲ್ಲಿಂದ ಶಾಂತಿ ಯಾತ್ರೆಯನ್ನು ಮಾಡಿ ನಾವು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರನ್ನು ಭೇಟಿ ಮಾಡಿ ಅವರಿಗೆ ನೈತಿಕ ಧೈರ್ಯವನ್ನು ಹೇಳಿ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿದ್ದಾವೆ, ಯಾವುದೇ ಒಂದು ಅಡ್ಡಿ ಆತಂಕಗಳಿಗೆ ನೀವು ಹೆದರಬೇಡಿ ಅಂತೇಳಿ ನಾವು ಅವರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇದೆ. ಸುಮಾರು ಒಂದು 25 ಬಸ್ಗಳು ಇಲ್ಲಿಂದ ಹೊರಡ್ತಾ ಇದೆ. ಈಗೆಲ್ಲ ನಮ್ಮ ಹೆಬ್ಬಾಳು ಎಲ್ಲ ಕಡೆ ಎಲ್ಲ ವಾರ್ಡ್ಗಳಿಂದ ಇಲ್ಲಿ ಬಂದು ಸೇರ್ತಾ ಇದ್ದಾವೆ. ಕಾರ್ಗಳು ಕೂಡ ಸುಮಾರು ಒಂದು 60-70 ಕಾರ್ಗಳಿಂದ ನಮ್ಮ ಹರೀಶ್ ಗೌಡರ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಸೇರ್ತಾರೆ. ಎಲ್ಲ ನಮ್ಮ ಅಧ್ಯಕ್ಷರುಗಳೆಲ್ಲರೂ ಕೂಡ ಈಗ ನಮಗೆ ಈ ಚಾಲನೆಯನ್ನು ಕೊಡೋದಕ್ಕೆ ಇಲ್ಲಿ ಬರ್ತಿದ್ದಾರೆ.